ಅನುಪಮ ಟಿವಿಗೆ ಸ್ವಾಗತ. ನಾನು ಅಕ್ಷಿತಾ ಕಲ್ಲಟ್ಕ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಪುತ್ತೂರಿನ ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಬಪ್ಪಳಿಗೆಯಲ್ಲಿನ ಅಂಬಿಕಾ ವಿದ್ಯಾಲಯ ಸಿಬಿಎಸ್ಇ ಸಂಸ್ಥೆಯಲ್ಲಿದ್ದೇವೆ. ಇಲ್ಲಿಯ ವಿದ್ಯಾರ್ಥಿ ತನ್ನ ಹೆಸರನ್ನ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲಿಸಿದ್ದಾರೆ. ಬನ್ನಿ ಅವರ ಬಳಿ ಮಾತಾಡೋಣ. ವರ್ಲ್ಡ್ ವೈಲ್ಡ್ ರೆಕಾರ್ಡ್ ಆಫ್ ಬುಕ್ ಅಲ್ಲಿ ತನ್ನ ಹೆಸರನ್ನು ದಾಖಲಿಸಿದ ಅಪ್ರಮೇಯ ಇದ್ದಾರೆ. ಅವರ ಬಳಿ ಆ ವಿಚಾರದ ಬಗ್ಗೆ ತಿಳಿದುಕೊಂಡು ಬರೋಣ. ನಮಸ್ತೆ ಅಪ್ರಮೇಯ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಹ್ಯಾಪಿ. ಶ್ರೀರಾಮನ ವಂಶವೃಕ್ಷದ ಬಗ್ಗೆ ಹೇಳ್ಬೋದಾ ನಮಗೆ? ಶ್ರೀಯರ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನಿನ ಮಗ ಇಸ್ವಾಕು, ಇಸ್ವಾಕಿನ ಮಗ ಕುಕ್ಸಿ, ಕುಕ್ಸ ಮಗ ವಿಕುಕ್ಸಿ, ವಿಕುಕ್ಸ ಮಗ ಬಾನ, ಬಾನನ ಮಗ ಅನರಣ್ಯ, ಅನರಣ್ಯನ ಮಗ ಪಿತು, ಪಿತುನ ಮಗ ಚಿಸಂಕು, ಚಿಸಂಕಿನ ಮಗ ದುಂಡುಮರ, ದುಂಡುಮರನ ಮಗ ಮದಂತ, ಮದಂತನ ಮಗ ಸುಸಂಧಿ, ಸುಸನ್ನ ಮಗ ದುವಸಂಧಿ, ದುವಸನ್ನ ಮಗ ಭರತ, ಭರತ ಮಗ ಅಸೀತಿ, ಅಸಿತ ಮಗ ಸಗಾರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕಾಕುಸ್ತ, ಕಾಕುಸ್ತನ ಮಗ ರಘು, ರಘುನ ಮಗ ಪವದನ, ಪವದನ ಮಗ ಸಂಕನು, ಸಂಕಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ಗಿವರನ, ಅಗ್ಗಿವರನ ಸೀಗವೇದ, ಸೀಗವೇದನ ಮಗ ಮರು, ಮರಿನ ಮಗ ಪಸಿಸೇಕ, ಪಸಿಸೇಕನ ಮಗ ಅಂಬರೀಷ, ಅಂಬರೀಷನ ಮಗ ನಹುಸ, ನಹುಸನ ಮಗ ಯಯಾತಿ, ಯಯಾತ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗ ಶ್ರೀರಾಮಚಂದ್ರ, ಶ್ರೀರಾಮನ ಮಕ್ಕಳ ಕುಸ್ತ. ಧನ್ಯವಾದಗಳು. ಇದೀಗ 60 ಸಂವತ್ಸರಗಳನ್ನು ಹೇಳ್ತೀರಾ? ಪ್ರಭಾವ, ವಿಭಾವ, ಶುಕ್ಲ, ಪ್ರಮೋದ, ವಜಪತಿ, ಅಂಗಿರಸ, ಶಿಮುಖ, ಭಾವ, ಯುವ, ದಾಟ, ಈಶ್ವರ, ಬಹುದಾನಿ, ಪ್ರವಾಚಿ, ವಿಕ್ರಮ, ರಿಸ, ಚಿತ್ರವಾನು, ಸುಭಾನು, ತಾರಣ, ಪಾರ್ಥಿವ, ಯಯ, ಸರ್ವಜಿತ್, ಸರ್ವದಾನಿ, ವಿರೋಧಿ, ವಿಕೃತಿ, ಕರ, ನಂದನ, ವಿಜಯ, ಜಯ, ಮನ್ಮಥ, ತುಮ್ಮುಖ, ಹೇಮಲಂಬ, ವಿಳಂಬ, ವಿಕಾರಿ, ಸಾರರಿ, ಲವ, ಸುಭಕೃತ್, ಶೋಭನ, ಕೋದಿ, ವಿಶ್ವಾವಸು, ಪರಾಭವ, ಲವಂಗ, ಕೀಲಕ, ಸೌಮ್ಯ, ಸಾಧಾರಣ, ವಿರೋಧಕೃತ್, ಪರಿಧಾವಿ, ಪ್ರಮಾದಿ, ಆನಂದ, ರಾಕ್ಷಸ, ನಲ, ಪಿಂಗಲ, ಕಾಲಯುಕ್ತ, ಸಿದ್ಧಾರ್ಥಿ, ರೌದ್ರ, ದುಮ್ಮತಿ, ದುಂಡುಬಿ, ಹೇಮಲಂಬ, ವಿಳಂಬ, ವಿಕಾರಿ, ಸಾರರಿ, ರಕ್ತಾಸಿ, ಕೋದನ, ಸಯ. ಧನ್ಯವಾದಗಳು. ನಕ್ಷತ್ರದ ಬಗ್ಗೆ ಹೇಳ್ತೀರಾ? ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಗ, ಕುಂಭ, ಉತ್ತರ, ಹಸ್ತ, ಚಿತ್ತ, ಸಾತಿ, ದಿಜಾಕ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಸದ, ಉತ್ತರಸದ, ಸವನ, ಧನಿಷ್ಕ, ಶತಭಿಷ, ಪೂರ್ವಪದ, ಉತ್ತರಪದ, ರೇವತಿ. ಧನ್ಯವಾದಗಳು. ಓಕೆ, ಭಗವದ್ಗೀತೆಯ ಮೊದಲ ಅಧ್ಯಾಯ. ಓಂ ಶ್ರೀ ಭಗವದ್ಗೀತ ಹಠಾಪಥ ಮೂದಾಯ ಧೃತರಾಷ್ಟ್ರ ಉವಾಚ ಧಮ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತಯುಃ ಸಹ ಮಾಮಕಾವಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ಪಿಷ್ಟಾತು ಪಾಂಡವಾನಿಕಂ ಯೋಧಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜಾ ವಚನಮಬ್ರವೀತ್ ಪಶ್ಯೇತ್ರಾಂ ತಾಂಡಪುರ
पुत्राराम आचार्य ममितिं समं रूदं नृपरपुत्रेम तव शिस्सनदेमतम् अत्र सूरामयस्पास भीमार्जुन समायुधिः विरोधानु विराटस्थ द्रुपदस्थ महारथः इष्टकेतुस्तेकितानः काशीराजस्थ वीर्यवान् सौभद्रोद दोपयरास ಸರ್ವೈದ ಮಹಾರಥಃ. ಧನ್ಯವಾದಗಳು. ರಾಜ್ಯಗಳ ಹೆಸರುಗಳು: ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್. ವೆರಿ ಗುಡ್. ರಾಶಿಗಳ ಬಗ್ಗೆ ಹೇಳ್ತೀರಾ? ಮೇಷ, ರಿಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ವೆರಿ ಗುಡ್. ಮಾಸಗಳ ಬಗ್ಗೆ ಹೇಳ್ತೀರಾ? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಋತುಗಳು: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಶಿಶಿರ ಋತು. ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಮಗ ಕನ್ನಡದಲ್ಲಿ? ಕುವೆಂಪು, ಧರವೇಂದ್ರ, ಶಿವರಾಮ ಕಾರಂತ, ವಾಸ್ತಿ ವೆಂಕಟೇಶಯ್ಯ, ಗಿರೀಶ್ ಕರ್ನಾಡ್, ವಿಕ್ರು ಗೋಕಾಕ್, ಇವರ್ಧಾಂತರ ಅನಂತಮೂರ್ತಿ, ಗಿರೀಶ್ ಕರ್ನಾಡ್, ಚಂದ್ರಶೇಖರ ಕಂಬರ್. ಇನ್ನಷ್ಟು ಬೇರೆ ಯಾವುದೆಲ್ಲ ಮಾಹಿತಿ ಗೊತ್ತುಂಟು ಇವರಿಗೆ ಜನರಲ್ ನಾಲೆಜ್ ನ ಬಗ್ಗೆ? ನ್ಯಾಷನಲ್ ಬರ್ಡ್ ಯಾವ್ದಮ್ಮ? ಪಿಕಾಕ್. ನ್ಯಾಷನಲ್ ಫ್ರೂಟ್? ಮ್ಯಾಂಗೋ. ನ್ಯಾಷನಲ್ ಗೇಮ್? ಹಾಕಿ. ನ್ಯಾಷನಲ್ ಆಂಥಮ್? ಜನವನ. ನ್ಯಾಷನಲ್ ಸಾಂಗ್? ವಂದೇ ಮಾತರಂ. ನ್ಯಾಷನಲ್ ರೆಪ್ಟೈಲ್ ಆಫ್ ಇಂಡಿಯಾ? ಕಿಂಗ್ ಕೋಬ್ರಾ. ಓಕೆ. ಅಪ್ರಮೇಯ ಇನ್ನಷ್ಟು ಯಶಸ್ಸನ್ನು ಸಾಧಿಸಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಧನ್ಯವಾದಗಳು ಮ್ಯಾಮ್. ವರ್ಲ್ಡ್ ವೈಡ್ ರೆಕಾರ್ಡ್ ಆಫ್ ಬುಕ್ ಅಲ್ಲಿ ತನ್ನ ಹೆಸರನ್ನು ದಾಖಲಿಸಿದ ಅಪ್ರಮೇಯನ ಪೋಷಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡಿಸ್ಕೊಂಡು ಬರೋಣ. ನಮಸ್ತೆ ಸರ್. ಹೇಗನಿಸ್ತುಂಟು ಮಗನ ಈ ಸಾಧನೆಯನ್ನು ಕಂಡು? ತುಂಬ ಖುಷಿ ಆಗ್ತಾ ಉಂಟು. ಅಂದರೆ ಎಲ್ಲ ರಾಯರ ಆಶೀರ್ವಾದ ಮತ್ತು ಅಮ್ಮನ ಕನಸು. ರಾಯರ ಆಶೀರ್ವಾದದಿಂದ ಇಲ್ಲಿವರೆಗೆ ಇವ ಬೆಳೆದಿದ್ದಾನೆ. ಮತ್ತು ಅಮ್ಮನಿಗೊಂದು ಕನಸಿತ್ತು, ವಿದ್ಯೆಯಲ್ಲಿ ಅವನಿಗೊಂದು ದೊಡ್ಡ ಹೆಸರು ಮಾಡಬೇಕು ಅಂತೇಳಿ. ಆ ಕನಸು ಈಡೇರ್ತಾ ಉಂಟು. ಅದು ತುಂಬ ಖುಷಿ ಉಂಟು. ಮಗನ ಈ ಸಾಧನೆಗೆ ನೀವು ಏನೆಲ್ಲ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀರಿ? ಅಂದ್ರೆ ಒಂದು 4.5 ವರ್ಷದ ಈ ಮಗ ಇಷ್ಟೊಂದು ಸಾಧನೆಯನ್ನು ಮಾಡ್ಬೇಕಂತ ಇದ್ರೆ ಇದಕ್ಕೊಂದು ಏನಾದ್ರೂ ತಂದೆ ತಾಯಿಯರಿಂದ ಒಂದು ಟ್ರೈನಿಂಗ್ ಅಂತ ಇರ್ತದೆ. ನೀವು ಅದಕ್ಕೆ ಏನನ್ನು ಟ್ರೈನಿಂಗ್ ಕೊಟ್ಟಿದ್ದೀರಿ? ಇದಕ್ಕೆ ತುಂಬಾನೇ ಪ್ರಯತ್ನ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅಪ್ರಮೇಯ ಹೊಟ್ಟೆಯಲ್ಲಿ ಇರುವಾಗಲೇ ಅವಳ ಅಮ್ಮ ಮಾನಸಿಕವಾಗಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ಲು. ಹೇಗೆಂತ ಹೇಳಿದ್ರೆ ಅವ ಹೊಟ್ಟೆಯಲ್ಲಿರುವಾಗಲೇ ಸಂಜೆ ಹೊತ್ತಲ್ಲಿ ಭಜನೆ ಶ್ಲೋಕ ಎಲ್ಲ ಹೇಳುವುದು. ಅದರ ನಂತರ ಅವ ಸಣ್ಣ ಮಗು ಇರುವಾಗಿಂದಲೇ ಭಗವದ್ಗೀತೆಯನ್ನು ಓದುವುದು, ಭಜನೆ ಹೇಳುವುದು. ಮತ್ತು ಅವ ಮಾತಾಡಲಿಕ್ಕೆ ಆಗುವಾಗ ಪ್ರತಿಯೊಂದು ವಿಷಯವನ್ನು ನೋಡಿದ ಕೂಡಲೇ ತುಂಬ ಪ್ರಶ್ನೆ ಮಾಡ್ತಾ ಇದ್ದ. ಅದು ಎಂಥದ್ದು, ಹೇಗೆ ಬಂತು, ಎಲ್ಲಿಂದ ಬಂತು, ಎಂಥ ವಿಷಯ, ಎಲ್ಲದಕ್ಕೂ ತಾಳ್ಮೆಯಿಂದ ಅವಳ ಅಮ್ಮ ಉತ್ತರ ಕೊಡ್ತಾ ಇದ್ಲು. ಮತ್ತೆ ಸಣ್ಣ ಮಕ್ಕಳಿಗೆ ಹೇಳಿಕೊಡುದು ಅಂತ ಹೇಳಿದ್ರೆ, ಈಗ ಶಾಲೆಗೆ ಬರುವ ಶಾಲೆಯ ಮೆಟ್ಲು ಹತ್ತುವ ಮೊದಲೇ ಅವ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾನೆ. ಅದು ಸಣ್ಣ ವಿಷಯ ಅಲ್ಲ, ತುಂಬ ಕಷ್ಟದ ವಿಷಯ. ಮಕ್ಕಳಿಗೆ ಹೇಳಿಕೊಡುವುದು ಅಂತ ಹೇಳಿದ್ರೆ ನನ್ನ ಪ್ರಯತ್ನ ತುಂಬ ಕಮ್ಮಿ, ಎಲ್ಲ ಅಮ್ಮನ ಪ್ರಯತ್ನ. ಯಾಕೆಂತ ಹೇಳಿದ್ರೆ ಅವನ ಒಟ್ಟಿಗೆ ಇದ್ದದ್ದು ಅಮ್ಮವೇ, ನಾನು ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾ ಇದ್ದದ್ದು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಅಮ್ಮ ಮಾತಾಡ್ತಾಳೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಜೊತೆ ಅಪ್ರಮೇಯನ ತಾಯಿ ಅಕ್ಷತೆಯವರಿದ್ದಾರೆ. ನಮಸ್ತೆ ಮ್ಯಾಮ್. ಮಗನ ಈ ಸಾಧನೆಯನ್ನು ಕಂಡು ನಿಮಗೆ ಹೇಗೆ ಅನಿಸ್ತುಂಟು? ಖುಷಿ ಆಗ್ತದೆ. ಅಂದ್ರೆ 4.5 ವರ್ಷದಲ್ಲಿ ಈ ಸಾಧನೆ ಮಾಡಿದ್ದು ಅಂತ ಹೇಳಿದ್ರೆ
ಖುಷಿ ಹೆಮ್ಮೆಯ ವಿಷಯವೇ. ಅಂದ್ರೆ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ದಾಖಲಿಸುವುದು ಅಂತ ಹೇಳಿದ್ರೆ ಸಣ್ಣ ವಿಷಯ ಅಲ್ಲ ನೋಡಿ. ಅವನಿಗೀಗ 2 ವರ್ಷ ಆದಾಗ ಅವ್ರು ಒಂದು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಸ್ವಲ್ಪ ಸ್ವಲ್ಪ ತೊದಲಿರ್ತದೆ, ಆದ್ರೂ ಆ ಟೈಮಿಂದ ನಾವು ಅವನಿಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ಲಿಕ್ಕೆ ಆರಂಭಿಸಿದೆವು. ಅಂದ್ರೆ ಈಗ ಮಕ್ಕಳು ಪ್ರಶ್ನೆ ಮಾಡುವಾಗ ಒಮ್ಮೆ ತಾಳ್ಮೆಗೆ ಇರ್ತದೆ, ಆದ್ರೂ ನಾವು ತಾಳ್ಮೆಯಿಂದ ಹೇಳಿಕೊಂಡು ಅದನ್ನು ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ಹೇಳಿಕೊಡುವಂಥದ್ದು. ಹಾಗೆ ನಾವು ಈ ಚಾರ್ಟ್ಸ್ ಎಲ್ಲ ಇರ್ತದೆ ನೋಡಿ, ಅದರಲ್ಲಿ ಜಸ್ಟ್ ಐಡೆಂಟಿಫೈ ಮಾಡ್ಲಿಕ್ಕೆ ಹೇಳಿಕೊಡ್ತಾ ಇದ್ದೆವು. ಅದಾದ್ಮೇಲೆ ಪ್ರಶ್ನೆ ಕೇಳುದು, ಒಂದಲ್ಲದು ಒಂದು ಪ್ರಶ್ನೆ ಕೇಳಿಕೊಂಡು ಹೋಗುದು. ಹಾಗೆ ನಾವು ಈಗ ಪಿಕಾಕ್ ಅಂತಿದ್ರೆ ಅದಕ್ಕೆ ಸಂಬಂಧಿಸಿದ ಈಗ ನ್ಯಾಷನಲ್ ಬರ್ಡ್ ಹಾಗೆ ಅದನ್ನು ಹೇಳಿಕೊಡುವಂಥದ್ದು, ಹಾಗೆ ಎಲ್ಲ ಮಾಡಿದೆವು. ಹಾಗೆ ಮತ್ತೆ ನಾವು ಸಂಜೆ ಹೊತ್ತಿಗೆ ಭಗವದ್ಗೀತೆ ಹೇಳ್ತೇವೆ ನೋಡಿ, ಅದು ಜಸ್ಟ್ ಅವನು ಅವನಿಗೆ ಕೇಳಿಯೇ ಅದನ್ನು ಮನನ ಮಾಡಿ ಬರ್ತಾ ಇತ್ತು. ಸ್ವಲ್ಪ ದಿವಸ ಆಗುವಾಗ ಹೇಳ್ತಾ ಇದ್ದ. ಈಗ ಸಾಧಾರಣ ಫಸ್ಟ್ ಅಧ್ಯಾಯದ್ದು ಒಂದು 10 ಅಷ್ಟು ಶ್ಲೋಕ ಬರ್ತದೆ ಅವನಿಗೆ. ಅದಾಗಿ ಮತ್ತೆ ನಾವು ಈ ಸಂಸ್ಥೆಗೆ ಸೇರಿಸಿದ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಅವನಿಗೆ ನಮಗೆ ಮೇನ್ ಸಂಸ್ಕಾರ ಫಸ್ಟ್, ಅದು ಹೇಗೂ ಇಲ್ಲಿ ಸಿಗ್ತದೆ. ಮತ್ತೆ ನಟ್ಟೋಜ ಫೌಂಡೇಶನ್ ಅಲ್ಲಿ ರಾಷ್ಟ್ರ ಧರ್ಮ ಅದೆಲ್ಲ ನಾವು ನೋಡಿದ್ದೇವೆ ನೋಡಿ. ಹಾಗೆ ಅದಕ್ಕೋಸ್ಕರವೇ ನಾವು ಇಲ್ಲಿ ಹಾಕಿರುವಂತ ಈ ಸ್ಕೂಲಿಗೆ ಹಾಕಿರುವಂತದ್ದು. ಅದಕ್ಕೆ ಸರಿಯಾಗಿ ನಾವೀಗ ಮೊದಲೇ ಅವನಿಗೆ ಇದು ಟ್ರೈನಿಂಗ್ ಎಲ್ಲ ಮಾಡಿದ್ದೇವೆ ನೋಡಿ. ಅವನು 2 ವರ್ಷ 6 ತಿಂಗಳಿರುವಾಗ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ಹೆಸರು ಬಂತ ಒಂದು. ಆನಂತರ 2 ವರ್ಷ 10 ತಿಂಗಳಾಗುವಾಗ ಪುನಃ ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ವಿ. ಅದರಲ್ಲಿ ಕೂಡ ಅವನ ಹೆಸರು ದಾಖಲಾಯಿತು. ಹಾಗೆ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ವಿ ಅವನನ್ನು. ಮತ್ತೆ ಇಲ್ಲಿ 3 ವರ್ಷದ ನಂತರ PKGಗೆ ಸೇರಿಸಿದ್ದೆವು ನಾವು. ಅನಂತರ ಮಿಡ್ಲಲ್ಲಿ ಗ್ಯಾಪ್ ಕೊಟ್ಟೆವು ಸ್ವಲ್ಪ ಹೇಳಿಕೊಡ್ಲಿಕ್ಕೆಲ್ಲ, ಅಂದ್ರೆ ಸ್ಕೂಲಿಗೆ ಬರೋ ಟೈಮಲ್ಲಿ ನಮಗೆ ಆಗುದಿಲ್ಲ ನೋಡಿ. ಅನಂತರ ಬಂದ ನಂತರ ಆಟ ಆಡುದು, ಮತ್ತೆ ಬಂದ ಕೂಡಲೇ ನಮಗೆ ಹೇಳಿಕೊಡುದು ಅದೆಲ್ಲ ಆಗುದಿಲ್ಲ. ಅಂದ್ರೆ ಇದು ಮೊದಲು ನಾವು ಅವನದು ಈ ಪ್ರಾಣಿಗಳು ಪಕ್ಷಿಗಳು ಅದೆಲ್ಲ ಮೊದಲು ನಾವು ಹೇಳಿಕೊಟ್ಟಿರುವಂಥದ್ದು. ಇದು ರೀಸೆಂಟ್ ಆಗಿ ಮಾಡಿದ್ದು, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ರೀಸೆಂಟ್ ಆಗಿ ಮಾಡಿರುವಂಥದ್ದು. ಅನಂತರ ನಮಗೊಂದು ಈ ನಟ್ಟೋಜಿ ಸರ್ ಒಂದು ಸ್ಪೀಚ್ ಅಲ್ಲಿ ಯಾವತ್ತು ಲಾಸ್ಟ್ ಟೈಮ್ ಇಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು, ಅದ್ರಲ್ಲಿ ಒಬ್ರು ಗೆಸ್ಟ್ ಅದೇ ಶ್ರೀರಾಮನ ವಂಶವೃಕ್ಷಗಳನ್ನು ಕಂಪ್ಲೀಟ್ ಆಗಿ ನಿರರ್ಗಳವಾಗಿ ಹೇಳಿದ್ರು. ಅದು ನಾನು ವಿಡಿಯೋ ಲೈವ್ ಅಲ್ಲಿ ನೋಡಿದ್ದೆ. ಇದನ್ನು ಹೇಳಿಕೊಡ್ಬೇಕು ಮಗುವಿಗೆ ಅಂತೇಳಿ ನಂಗೆ ಮನಸ್ಸಿಗೆ ಅನಿಸ್ತಾ ಇತ್ತು. ಹಾಗೆಂತೇಳಿ ನಾವು ಅವನಿಗೆ ಯಾವುದೇ ವಿಷಯವನ್ನು ಫೋರ್ಸ್ಫುಲಿ ಹೇಳಿಕೊಡ್ಲಿಕ್ಕೆ ಹೋಗ್ಲಿಲ್ಲ. ಅವ ಒಂದು ಕೆಲಸ ಅಂದ್ರೆ ಆಟಾಡಿಕೊಂಡಿರ್ತಾನೆ, ಈಗ ಟಾಯ್ಸ್ ಅಲ್ಲಿ ಆಟಾಡಿಕೊಂಡಿರ್ತಾನೆ. ಆಗ ನಾವು ಒಂದು ಕಡೆ ಕೂತಿರ್ತೇವೆ, ಮಗು ಒಂದು ಕಡೆ ಇದ್ದಾನೆ, ಅವನ ಮೂಡ್ ನೋಡಿಕೊಂಡು ಹೇಳಿಕೊಡ್ತಾ ಇದ್ದೆವು. ಹಾಗೆ ನಾನು ಜಸ್ಟ್ ಹೇಳುದನ್ನು ಕೇಳುದು. ಈಗ ಏನು ಅವನಿಗೆ ಬರೀಲಿಕ್ಕೆ ಬರುದಿಲ್ಲ, ಬರೀಲಿಕ್ಕೆ ಅಂದ್ರೆ ಸ್ಟಾರ್ಟ್ ಆಗಿದೆ ಅಷ್ಟೇ, ಓದ್ಲಿಕ್ಕೆ ಬರುದಿಲ್ಲ, ಇನ್ನು ಕಲಿಬೇಕಷ್ಟೇ. ಜಸ್ಟ್ ಕೇಳಿಯೇ ಇದು ಕಲಿತಿರುವಂತದ್ದು. ಹಾಗೆ ನಾನು ಶ್ರೀರಾಮನ ವಂಶವೃಕ್ಷ ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡಿಗೆ ಅದನ್ನು ಫಸ್ಟ್ ಇದು ಮಾಡಿದೆ. ಅಥವಾ ಒಂದು ನಿಮಿಷ 30 ಸೆಕೆಂಡಲ್ಲಿ ಹೇಳ್ತಾನೆ ಆ ಒಂದು ಇದನ್ನು, ಅದರಲ್ಲಿ 40 ಇದು ಬರ್ತದೆ. ಹಾಗೆ ಅದನ್ನು ಮಾಡಿದೆ. ಮತ್ತೆ 60 ಸಂವತ್ಸರಗಳು ಹೇಳ್ತಾನೆ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಮಾಡಿದ್ದನ್ನೇ ಇದರಲ್ಲಿ ಸಹ ಬೇಡ ಅಂತೇಳಿ ಸ್ವಲ್ಪ ಚೇಂಜಸ್ ಮಾಡಿದೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲೆಲ್ಲ ಸ್ವಲ್ಪ ಚೇಂಜಸ್ ಇತ್ತು, ಹಾಗೆ ಇದಕ್ಕೆ ಸ್ವಲ್ಪ ಬೇರೆ ಇರಲಿ ಅಂತೇಳಿ ಅದೆರಡನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರುವಂಥದ್ದು. ಮತ್ತೆ ಮಾಮೂಲಿಯಾಗಿ ಮಕ್ಕಳು ಈ ಪ್ರಾಣಿಗಳು ಪಕ್ಷಿಗಳು ಅದೆಲ್ಲ ಸಾಧಾರಣ ಗೊತ್ತಿರ್ತದೆ ನೋಡಿ ಮಕ್ಕಳಿಗೆ. ಮತ್ತೊಂದು ಸ್ವಲ್ಪ ಸಣ್ಣ ಮಟ್ಟಿನ GK ಕ್ವಶನ್ಸ್ ಹಾಗೆ ಅದು ಟೋಟಲಿ ನಾವು ಇದಕ್ಕೆ ಅಪ್ಲೈ ಮಾಡುವಾಗ ನಾವು 300+ ವಿಷಯಗಳನ್ನು ಹೇಳಿಸಿದ್ದೇವೆ ಇವನ ಹತ್ರ. ಅದರಲ್ಲಿ ಅವರು ಪರ್ಫೆಕ್ಟ್ ಆಗಿ ಒಂದು 140 ಈ ವಿಷಯಗಳನ್ನು ಆಯ್ಕೆ ಮಾಡಿ ಅದನ್ನು ಎಷ್ಟು ನಿಮಿಷಗಳಲ್ಲಿ ಹೇಳಿದ್ದಾನೆ ಅಂತೇಳಿ ಕೌಂಟ್ ಮಾಡಿ ಮತ್ತೆ ಇವನ ಹೆಸರನ್ನು ಸೆಲೆಕ್ಟ್ ಮಾಡಿದ್ರು. ಮತ್ತೆ ಅದೇ ನಮಗೆ ತಿಳಿಸಿದ್ರು, ಹೀಗೆ ಆಯ್ಕೆ ಆಗಿದೆ, ಇದನ್ನು ಇದು ಮಾಡ್ಲಿಕ್ಕೆ ಬರಬೇಕು ಅಂತೇಳಿ. ಮತ್ತೆ ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಅವ್ರು ನಮಗೆ ಅದನ್ನು ಕಳಿಸಿಕೊಟ್ರು, ಬಹುಮಾನವನ್ನೆಲ್ಲ ಕಳಿಸಿ ಕೊಟ್ರು ಅದರದ್ದು. ಹಾಗೆ ಇದು ಕಳೆದ ತಿಂಗಳು ಆಗಿರುವಂತದ್ದು, ಆಗಸ್ಟ್ 21ನೇ ತಾರೀಕಿಗೆ ಆಗಿರುವಂತದ್ದು. ಓಕೆ, ಮಗನ ಈ ಸಾಧನೆಯನ್ನು ಕಂಡು ನಿಮ್ಮ ಒಂದು ಹೇಗೆ ಕನಸಿತ್ತು ಅದನ್ನ ಈಗ ಮಗ ಸಣ್ಣ ಪ್ರಾಯದಲ್ಲಿ ನನಸಾಗಿ ಮಾಡ್ತಿದ್ದಾನೆ. ಇದು ನಿಮಗೆ ತುಂಬಾ ಖುಷಿಯನ್ನು ಕೊಡ್ತಾ ಉಂಟು. ಹೌದು, ಖುಷಿಯನ್ನು ಕೊಡ್ತಾ ಉಂಟು. ಹೆತ್ತವರಿಗೆ ಯಾವಾಗ್ಲೂ ಇಂಥದ್ದೆಲ್ಲ ಮಕ್ಕಳಿಂದ ಆಗೋದು ಖುಷಿ ಆಗ್ತದೆ. ಆದ್ರೆ ನಾನು ಹೇಳುದಂತಂದ್ರೆ ಪ್ರತಿ ಮಗುವಲ್ಲಿ ಸಹ ಇಂಥ ಟ್ಯಾಲೆಂಟ್ ಇರ್ತದೆ. ಅದು ಪೋಷಕರು ಸ್ವಲ್ಪ ಅದಕ್ಕೆ ನೀರು ಹಾಕಿ ಏನಾದ್ರೂ ಒಂದು ಬೆಳೆಸುವಂತ ಕೆಲಸ ಮಾಡಿದ್ರೆ ಖಂಡಿತ ಹೊರಗೆ ಬರ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಫೋರ್ಸ್ಫುಲಿ ಮಕ್ಕಳಿಗೆ ಹೇಳಿಕೊಡ್ಬೇಡಿ. ಅವರ ಮೂಡ್ ನೋಡಿ ಆಟ ಆಡುವ ಸಮಯದಲ್ಲಿ, ಅಂದ್ರೆ ಆಟ ಆಡುದಂದ್ರೆ ಅವರು ಈಗ ಹೇಳಿಕೊಟ್ರೆ ಕಲಿಬಹುದು ಅಂತ ಒಂದು ಅನಿಸ್ತದೆ ನೋಡಿ, ಆಗ ಹೇಳಿಕೊಡಿ ಮಕ್ಕಳಿಗೆ, ಖಂಡಿತ ಕಲಿತಾರೆ. ಮತ್ತೆ ಈ ಶ್ಲೋಕಗಳೆಲ್ಲ ಇಲ್ಲಿ ಹೇಗೋ ಸ್ಕೂಲಲ್ಲಿ ಹೇಗೂ ಇರ್ತದೆ, ಹಾಗೆ ನಾವು ಸ್ವಲ್ಪ ಅದಕ್ಕೆ ಹೇಳಿಕೊಟ್ಟಿದ್ದೇವೆ ಅಂತೇಳಿ ಅಷ್ಟೇ. ಇಲ್ಲಿ ಹೇಗೂ ಸಿಗ್ತದೆ, ನಮ್ಮ ಸ್ಕೂಲಲ್ಲಿ ಹೇಳಿಕೊಡ್ತಾರೆ ಎಲ್ಲ ವಿಷಯಗಳನ್ನು ಕೂಡ. ಹಾಗೆ ಮತ್ತೆ ಸ್ಕೂಲಿಂದ HM ಮಾತಾಜಿ ಆಗಿರ್ಬೋದು, PKG ಇವನ ಮಾತಾಜಿಗಳೆಲ್ಲ ಇವನಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಸುಜ್ಯೋತಿ ಮಾತಾಜಿ ಅವರು. ಮಗನ ಈ ಸಾಧನೆ ಇನ್ನಷ್ಟು
ಯಶಸ್ಸಾಗ್ಲಿ ಅಂತ ನಾವು ಹಾರೈಸ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಬಪ್ಪಳಿಗೆಯಲ್ಲಿನ ಅಂಬಿಕಾ ವಿದ್ಯಾಲಯ ಸಿಬಿಎಸ್ಇ ಸಂಸ್ಥೆಯ ಪ್ರಾಂಶುಪಾಲರಾದ ಕುಮಾರಿ ಮಾಲತಿಡಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮಾತಾಜಿ. ನಮಸ್ತೆ. ವರ್ಲ್ಡ್ ವೈಡ್ ರೆಕಾರ್ಡ್ ಆಫ್ ಬುಕ್ ಅಲ್ಲಿ ತನ್ನ ಹೆಸರನ್ನು ದಾಖಲಿಸಿದ ಅಪ್ರಮೇಯನ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ತುಂಬಾ ಸಂತೋಷ ಆಗ್ತದೆ. ಒಂದು 3-4 ವರ್ಷದ ಮಗು ನಿರರ್ಗಳವಾಗಿ ಹಲವಾರು ವಿಷಯಗಳನ್ನ ಭಾರತೀಯ ಸನಾತನ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಕಾರಗಳ ಬಗ್ಗೆ ಒಂದು ಏನು ಅಷ್ಟು ಸಣ್ಣ ಮಗು ಒಂದು ಅಷ್ಟು ನಿರರ್ಗಳವಾಗಿ ಮಾತನ್ನ ಹೇಳುವಂಥದ್ದು ನಿಜವಾಗಿ ಬಹಳ ಖುಷಿ ಕೊಡ್ತದೆ. ಅವನ ತಂದೆ ತಾಯಿಯ ಸಪೋರ್ಟ್ ಏನಿದೆ ಮತ್ತೆ ಆ ಮಗುವಿನ ಆಸಕ್ತಿ ಏನಿದೆ ಇದೆಲ್ಲವೂ ಸೇರಿಕೊಂಡು ಮಗು ಈ ತರದಲ್ಲಿ ಒಂದು ಪ್ರೆಸೆಂಟ್ ಮಾಡ್ತಾ ಇರೋದು ಮತ್ತು ಪ್ರಪಂಚದಲ್ಲಿ ಒಂದು ಹೆಸರು ಅಂತ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಮಾಡ್ತಾ ಇರೋದು ನಿಜಕ್ಕೂ ಬಹಳ ಸಂತೋಷ ಅನ್ನಿಸ್ತಾ ಇದೆ. ನಾವು ಪುರಾಣಗಳಲ್ಲಿ ಕಥೆಯೆಲ್ಲ ನೋಡುವಾಗ ಹೊಟ್ಟೆಯಲ್ಲಿರುವಾಗಲೇ ಅಭಿಮನ್ಯು ತಿಳ್ಕೊಂಡದ್ದು ಅವನಿಗೆ ಇದೆಲ್ಲ ಕಥೆಯಲ್ಲಿ ನಾವು ಅದೊಂದು ಕತೆ ಅಂತ ನಾವು ಒಂದು ಅದನ್ನ ಸುಳ್ಳು ಅಂತ ನಮ್ಗೆ ಅನ್ನಿಸ್ತದೆ ಅಥವಾ ಹಾಗೆ ಆಗ್ಲಿಕ್ಕೆ ಸಾಧ್ಯ ಉಂಟಂತ ಅನ್ನಿಸ್ತದೆ. ಆದ್ರೆ ನಿಜವಾಗಿಯೂ ಒಂದು ಮಗುವಿಗೆ ಅವನ ಮೆದುಳಿನ ಬೆಳವಣಿಗೆ ಅವನು ಸುಮಾರು 3-4 ವರ್ಷ ಇರುವಾಗ 95% ಬೆಳವಣಿಗೆ ಆಗ್ತದೆ. ಆ ಸಮಯದಲ್ಲಿ ನೀವು ಏನು ಕೊಡ್ತೀರಿ ಎಷ್ಟು ಕೊಡ್ತೀರಿ ಅದೆಲ್ಲ ಒಂದು ಮಗು ಸ್ಪಾಂಜಿನಾಗಿ ಹೀರಿಕೊಳ್ತದೆ. ಮತ್ತು ಅದನ್ನು ಹಾಗೆ ಅದಕ್ಕೆ ಪ್ರೆಸೆಂಟ್ ಮಾಡ್ಲಿಕ್ಕೆ ನಿಜವಾಗಿ ಅವಕಾಶ ಇದೆ, ತಾಕತ್ತಿದೆ. ಹಾಗಾಗಿ ಹೆಚ್ಚಿನ ಕಲಿಕೆ ಮಗುವಿನ ಇಡೀ ಜೀವನದ ಕಲಿಕೆಯಲ್ಲಿ 95% ಈ ಏಜ್ ಗ್ರೂಪ್ ಅಲ್ಲಿ ನಡೀತಾ ಇದೆ. ಹಾಗಾಗಿ ಅದನ್ನು ಯಾರು ತಿಳ್ಕೊಂಡು ಮತ್ತೆ ಅದಕ್ಕೆ ಬೇಕಾದಾಗೆ ಅದು ಹೇಗೆ ಮಾಡಬೇಕು ಅಂತ ಹೇಳೋದನ್ನ ತಂದೆ ತಾಯಂದಿರು ಸ್ವಲ್ಪ ಅದನ್ನ ಗಮನಿಸಿ ಅದರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಮಾಡಿದ್ರೆ ಪ್ರತಿಯೊಂದು ಮಗುವಿಗೂ ಕೂಡ ಈ ತರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತಲೇ ಹೇಳೋದಲ್ಲ, ಆದ್ರೆ ತಿಳ್ಕೊಳ್ಳುವಂತಹ ವಿಷಯವನ್ನ ಈ ಕಾಲಘಟ್ಟದಲ್ಲಿ ಯಾರು ತಂದೆ ತಾಯಂದಿರು ಮಕ್ಕಳು ಸಣ್ಣವರು ಅವರಿಂದ ಸಾಧ್ಯ ಇಲ್ಲ ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಆ ಥರದಲ್ಲಿ ಆಲೋಚನೆ ಮಾಡಿದೆ ನಿಜವಾಗಿಯೂ ನಮ್ಮ ಕೆಪಾಸಿಟಿ ಏನಿದೆ ಬ್ರೈನ್ ಕೆಪಾಸಿಟಿ ಏನಿದೆ ಅದಕ್ಕೆ ಅನುಗುಣವಾಗಿ ನಾವು ಮಾಡ್ತೇವೆ ಅಂದ್ರೆ ಇದೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ನಾವು ಸಣ್ಣದಲ್ಲೇ ಮಕ್ಕಳು ನಮ್ಮ ಶಾಲೆಯಲ್ಲಿ ಆಗ್ಲಿ ಅಥವಾ ಬೇರೆ ಸುತ್ತಮುತ್ತ ಸಾಧಿಸಿದ್ದನ್ನ ನೋಡ್ತೇವೆ. ಶಾಲೆಯಲ್ಲಿ ಇದಕ್ಕೆ ಬೇಕಾದಂತಹ ನಾವು ಏನು ಎನ್ವೈರ್ಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ತೇವೆ. ಸಣ್ಣದಿರುವಾಗಲೇ ಅವರಿಗೆ ಬೇಕಾದಂತಹ ಶ್ಲೋಕಗಳು ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿರುವಂತಹ ಹಲವಾರು ವಿಷಯಗಳನ್ನ ಅದು ಪುರಾಣಕ್ಕೆ ಸಂಬಂಧಿಸಿದಿರಬಹುದು ಅಥವಾ ನಮ್ಮ ಖಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಿರಬಹುದು, ವಿಜ್ಞಾನ ಆಗ್ಲಿ ಗಣಿತಕ್ಕಾಗ್ಲಿ ಇದಕ್ಕೆ ಸಂಬಂಧಿಸಿದ ವಿಷಯಗಳನ್ನೆಲ್ಲ ಇರುವಾಗಲೇ ನಾವು ಅದನ್ನು ಪಠ್ಯದಲ್ಲಿ ನಿಧಾನಕ್ಕೆ ಅಳವಡಿಸಿಕೊಳ್ತಾ ಇದ್ದೇವೆ. ವಿಶೇಷ ಏನು ಅಂದ್ರೆ ಇದಕ್ಕೆ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಮತ್ತು ಸ್ವಲ್ಪ ಒಂದು ಸಣ್ಣ ಮಟ್ಟಿನ ಅಂದ್ರೆ ಆಟದಲ್ಲೇ ಪಾಠದ ಹಾಗೆ ನಡಿಬೇಕು. ಅದು ಅವರಿಗೆ ಮಗುವಿಗೆ ಒತ್ತಡ ಅಂತ ಅನಿಸ್ಬಾರ್ದು. ಹೆಚ್ಚಿನವರು ಹಾಗೆ ತಿಳ್ಕೊಳ್ತಾರೆ ಇದರಿಂದ ಮಕ್ಕಳಿಗೆ ಏನಾದ್ರು ಕಷ್ಟ ಆದ್ರೆ ಅಂತ. ಖಂಡಿತಕ್ಕೂ ಇಲ್ಲ, ಯಾಕಂದ್ರೆ ಅಷ್ಟು ಕೆಪಾಸಿಟಿ ನಮ್ಮ ಬ್ರೈನಿಗೆ ಇದೆ. ಹಾಗಾಗಿ ಅದನ್ನು ಅವರು ಆಲೋಚಿಸ್ತಾ ಹಾಗೆ ಆ ಥರದಲ್ಲಿ ಮಗುವಿಗೆ ಟ್ರೈನ್ ಮಾಡ್ತಾ ಬಂದ್ರೆ ಸಾಧಿಸ್ಲಿಕ್ಕೆ ಯಾವುದು ಸಹ ಕಷ್ಟ ಅಲ್ಲ ಅಂತ ಹೇಳೋದನ್ನ ಅಪ್ರಮೇಯ ಅವನ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಮಾಡಿ ತೋರಿಸಿದ್ದಾನೆ. ಇದೆಲ್ಲರಿಗೂ ಒಂದು ಸ್ಫೂರ್ತಿ ಆಗ್ಲಿ ಅಂತ ಅನ್ಕೊಳ್ತೇನೆ ನಾನು. ಹಾಗಾಗಿ ಒಂದು ಒಳ್ಳೆಯ ಭಾರತವನ್ನ ಅಂದ್ರೆ ಒಂದು ಸದೃಢ ಭಾರತವನ್ನ ಕಟ್ಟುವಲ್ಲಿ ಈ ತರದ ಬ್ರೈನ್ ಸೋರ್ಸ್ಗಳು ನಮಗೆ ಬೇಕಾಗ್ತದೆ. ಅದು ಎಲ್ಲರಲ್ಲೂ ಇದೆ. ಅದನ್ನು ಯಾರು ಟ್ಯಾಪ್ ಮಾಡಿಕೊಳ್ತಾರೆ, ಯಾರು ಅದನ್ನು ಚೆನ್ನಾಗಿ ಉಪಯೋಗಿಸ್ತಾರೆ ಅಂತ ಹೇಳುವುದು ಅವರನ್ನ ಒಂದು ಹೆಜ್ಜೆ ಮುಂದಕ್ಕೆ ತರ್ತದೆ. ಈ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನಿದೆ ಇದು ಎಲ್ಲಾ ಮಕ್ಕಳಿಗೂ ಮತ್ತು ಪಾಲಕರಿಗೆ ಅದೊಂದು ಸ್ಫೂರ್ತಿ ನೀಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇಲ್ಲಿಯ ಹಲವಾರು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಲು ವಯಸ್ಸು ಅಡ್ಡಿಯಲ್ಲ ಎಂಬುದನ್ನು ಅಪ್ರಮೇಯ ನಿರೂಪಿಸಿದ್ದಾರೆ. ಸದೃಢ ಭಾರತವನ್ನು ಕಟ್ಟಲು ಇಂತಹ ಸಾಧನೆಗಳು ಸ್ಫೂರ್ತಿಯಾಗಲಿ. ಧನ್ಯವಾದಗಳು. ಅನುಪಮ ಟಿವಿ, ಭರವಸೆಯ ನಾಳೆಗಾಗಿ.